JDS ಗೆ ಹೋಗ್ತಾ ಇದ್ದಾರೆ, ಇಕ್ಬಾಲ್ ಸಾಬ್ರು ಮುಂದೆ ಬಿಜೆಪಿಗೆ ಹೋಗ್ತಾ ಇದ್ದಾರೆ. ಏನ್ ಬೇಕಾದ್ರೂ ಜನ ಎಬ್ಬಿಸ್ತಾರೆ. ಆದ್ರೆ ಜನ ಗಾಳಿ ಸುದ್ದಿ ಮನೆಗ್ ತಗೊಂಡು ಹೋದ್ರೆ ಅವನಷ್ಟು ಹುಚ್ಚ ಯಾರೇ. ಗಾಳಿ ಸುದ್ದಿ ಮಾತ್ರ ತಗೋಬಾರ್ದು. ಸತ್ಯತೆ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ನಾನು ಕಾಂಗ್ರೆಸ್ ನಲ್ಲಿ ಇದ್ದೀನಿ, ನನ್ನ ಬಗ್ಗೆ ಮಾತನಾಡಿ ಆಟೋಮೆಟಿಕ್ ಆಗಿ ನಮ್ಮ ಕಾಂಗ್ರೆಸ್ ನಾಯಕರು ಕೇಳ್ಬಿಟ್ಟು ನಾನು ಹೊರಗ್ ತಪ್ಪಂತೆ ಮಾಡಿ, ನನ್ನ ಬಗ್ಗೆ ಅನುಮಾನ ಮಾಡಿ, ನನ್ ಏನು ಕೆಲಸ ಆಗ್ಲಾರ್ದಂಗೆ ನಮ್ ಜನನೇ ಮಾಡಿದ್ರೆ, ನಾನು ಎಲ್ಲಾದ್ರೂ ಏನಾದ್ರೂ ಹೇಳಿದ್ನ ಯಾರಿಗಾದ್ರೂ ನಾನು ಈ ಪಕ್ಷ ಬಿಟ್ಟು ಇಂಥ ಕಡೆ ಹೋಗ್ತೀನಿ ಅಂತ ಕಡೆ ಹೋಗ್ತೀನಿ, ನನ್ನ ಯೋಜನೆ ಹಿಂಗದ ಅಂತ ಹೇಳಿದ್ದೇನೆ. ನಾನು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದಿದೆ. ಆಯ್ತಾ, 2 ಸಲ ನನ್ಗೆ ಟಿಕೆಟ್ ಕೊಟ್ರು. 2 ಸರಿ ಸಹಿತ ಕಾಂಗ್ರೆಸ್ ನಲ್ಲಿ ಕೊಪ್ಪಳದಲ್ಲಿ, ಕನಕಗಿರಿಯಲ್ಲಿ, ಯಲಬುರ್ಗದಲ್ಲಿ ಇರ್ತಕ್ಕಂಥವ್ರೆ ನನಗೆ ಸೋಲಿಸಿದ್ರು. ಆಯ್ತು, ನೋಡ್ದೆ. ಅವ್ರಿಗೆ ಸೋಲಿಸಲಿಕ್ಕೆ ನನಗೆ 2 ನಿಮಿಷ ಅಲ್ಲ, 2 ಸೆಕೆಂಡ್ ಸಾಕು. ಯಾಕೆ ಅಂತ ಹೇಳಿದ್ರೆ ಅವರವರ ಕ್ಷೇತ್ರದಲ್ಲಿ ಸಾವಿರಾರು ಬೆಟ್ಟರೆ ಮುಸ್ಲಿಂ ಸಮಾಜದವರಿದ್ದಾರೆ. ಅವರಿಗೆ ಒಂದೇ ಒಂದು ಈ ನಮ್ಮ ಮಸೀದಿಗಳಲ್ಲಿ ಶುಕ್ರವಾರಕ್ಕೊಂದು ದಿವಸ ನಮಾಜ್ ನಡೀತದೆ. ಒಂದೇ ಒಂದು ಪತ್ರ ನಾನು ಬರೆದು, ಈ ವ್ಯಕ್ತಿ ನನಗೆ 2 ಸಲ ಸೋರಿಸಿದ್ದಾರೆ, ಇವರಿಗೆ ಮತ್ತೆ ನಿಮ್ಮ ಮತಗಳನ್ನು ಹಾಕಬೇಡಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೆ, ನಿಮ್ಗೆ ಯಾರು ಅನುಕೂಲತೆ ಇದೆ ಅವ್ರಿಗೆ ಹಾಕಿ ಅಂದ್ಬಿಟ್ರೆ. ಆದರೆ ಒಂದೇ ಒಂದು ಮುಸ್ಲಿಮ್ಗೆ, ಅವ್ರಿಗೆ ಹೇಳಿದ್ದೆ, ತಂದು ತೋರಿಸ್ರಿ ನನಗೆ, ಯಾರಿಗಾದರೂ ನಾನು ಯಾವ ಪಕ್ಷದಲ್ಲಿ ಇದ್ದೀನಿ ಆ ಪಕ್ಷದ ವ್ಯಕ್ತಿಯ ವಿರೋಧ ನೀನು ಓಟ್ ಹಾಕಪ್ಪ, ಅವನಿಗೆ ಸೋಲ್ಸ್ ಅಂತ ಹೇಳಿಲ್ಲ. ಯಾಕೆ? ನಾನು ದೈವಭಕ್ತ. ದೇವರು ನೋಡ್ತಾ ಇದ್ದಾರೆ. ದೇವರೇನ್ ಹೇಳಿದಾನೆ? ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ದಗಾಗೋರ್ ಮಾಡಬಾರ್ದು. ನಾನು ನೋಡ್ತಾ ಇದ್ದೀನಿ, ನೀನು ನನ್ನ ಮನುಷ್ಯ ಅಂತ ತಿಳ್ಕೊಂಡು ಬಹಳ ಗಂಭೀರವಾಗಿ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನೀವು ಯೋಚನೆ ಮಾಡಿ. ಒಬ್ಬ MLA ಆಯ್ಕೆ ಆಗಿರ್ತಾನೆ. ಅವನು ಆಯ್ಕೆ ಆಗಿದ್ಮೇಲೆ ಅವನ ನಸೀಬ್ನಲ್ಲಿದ್ರೆ ಮಂತ್ರಿ ಆಗ್ಬಿಡ್ತಾನೆ. ಮಂತ್ರಿ ಆದ್ಮೇಲೆ ಆತೇನ್ ಮಾಡ್ತಾನೆ? ಪ್ರತಿ ಒಂದು ಅಧಿಕಾರಿಗಳಿಗೆ ತರಬೇಕಾ? ದುಡ್ಡು ಮಾತನಾಡಿದ ಮೇಲೆನೆ ತರ. ದುಡ್ಡು ಮಾತನಾಡಲಿಲ್ಲ ಅವನಿಗೆ ಸರಿಸ್ತಾರೆ, ನಡಿ, ಬೇರೆಯವರಿದ್ದಾರೆ. ಲೆಕ್ಕ ಹಾಕಿ ಪೊಲೀಸ್ ಇಲಾಖೆಯಲ್ಲಿ ಉದಾಹರಣೆಗೆ ಒಂದು DSP 1,50,00,000, 1,40,00,000 ಒಂದು DSP ಕೊಡ್ಬೇಕು. ಅದು 1 ವರ್ಷಕ್ಕೆ ಬರೀ DSP. ಇನ್ಸ್ಪೆಕ್ಟರ್ ಗತಿ ಬೇರೆ, ಸಬ್ ಇನ್ಸ್ಪೆಕ್ಟರ್ಗಳ ಗತಿ ಬೇರೆ. ಅವ್ರೆಲ್ಲಿಂದ ತರಬೇಕು? ಈಗ DSPಗಳು ಬರ್ತಾರೆ, ಏನು ಅಲ್ಲಿ ನೀರು ಚೆನ್ನಾಗಿದೆ, ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಅಂತರ್ಜಲ, ವಾತಾವರಣ ಚೆನ್ನಾಗಿದೆ, ಶಾಲೆಗಳು ಚೆನ್ನಾಗಿದ್ದಾವೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಓದ್ಸೋಣ, ಅಲ್ಲಿ ಒಂದು ಸರ್ವಿಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಹೋಗಿ, ಸರ್ ನಿಮ್ಮ ಏರಿಯಾದಲ್ಲಿ ಬರ್ಬೇಕಂತ ಮಾಡೀನಿ, ಕೆಲಸ ಮಾಡ್ಬೇಕಂತ ಮಾಡೀನಿ. ಆಯ್ತಾ, ಸರಿ, ಅವ್ರ ಹತ್ರ ಮಾತಾಡು, ನಮ್ಮ PA ಹತ್ರ, ಅವ್ರ ಹತ್ರ ಫಿಗರ್ ಕೊಟ್ಬಿಡ್ತಾರೆ ಇವರು. ಸೊ ಆ ಥರ ಅವರು ಫಿಗರ್ ಕೇಳಿದ ತಕ್ಷಣನೇ ಅಧಿಕಾರಿಗಳಿಗೆ 2 ದಿವಸ ಜ್ವರ ಬಂದ್ಬಿಡ್ತದೆ. ಏನಪ್ಪಾ ಇದು, ನಾವು ಎಲ್ಲಿ ಕೊಟ್ಟಿಲ್ಲ, ಹೆಂಗಪ್ಪ ಅಂತೇಳಿ. ಈಗ ಬೇರೆಯವ್ರಿಗೆ ಅವ್ರು ವಿಚಾರಿಸ್ತಾರೆ. ಅವ್ರು ಏನ್ ಮಾಡ್ತಾರೆ? ಇಲ್ಲಿ ಏನ್ ಮಾಡಕ್ ಬರಲ್ಲಪ್ಪ, ನಿನ್ಗೆ ಮಾಡ್ಬೇಕಾಗಿದ, ಕೊಟ್ಟು ತೆಗಿ, ನೀನು ಲೂಟಿ ಮಾಡು. ಅದು ನಮ್ಮ ಜನ ಯೋಚನೆ ಮಾಡ್ಬೇಕು. ಅವ್ರು ಹೆಂಗ್ ಲೂಟಿ ಮಾಡ್ತಾರೆ? ಅಲ್ಲಿ ಕೊಡ್ತಾರೆ. ಯಾರಿಗೆ? ಜನ ಯಾರಿಗೆ ಓಟ್ ಹಾಕಿದ್ರು ಅವನು ಮಂತ್ರಿ ಆಗ್ತಾನೆ. ಅವ್ನು ಮಂತ್ರಿಯಾಗಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ತಾನೆ. ಅಧಿಕಾರಿಗಳು ಅವನಿಗೆ ದುಡ್ಡು ಕೊಟ್ಟು ಯಾರ ಹತ್ರ ಸುಲಿತಾನೆ? ಆ ಮಂತ್ರಿಗೆ ಓಟ್ ಹಾಕಿರ್ತಾರಲ್ಲ ವೋಟರ್ಸ್, ಅವನ ಹತ್ರನೇ ಅಧಿಕಾರಿ ಸುಲಿತಾನೆ. ಅಲ್ಲ ಸರ್, ಏನ್ ಸರ್, ನಾನ್ ದುಡ್ಡು ಕೊಟ್ಟು ಬಂದಿನಪ್ಪ. ಇಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ನು, MLA ಆಗಿರ್ತಕ್ಕಂಥವನಿಗೆ ಓಟು ಕೊಡ್ಬೇಕು ಜನ, ಅವ್ರು ತಂದಿರ್ತಕ್ಕಂಥ ಅಧಿಕಾರಿಗಳೇ ನೋಟು ಕೊಡಬೇಕು ಜನ ಯೋಚನೆ ಮಾಡಬೇಕು. ಇದು ನಾನು ಅನೇಕ ಸಂದರ್ಭದಲ್ಲಿ ಗಂಗಾವತಿ ಜನ, ಕೊಪ್ಪಳ ಜನ, ಎಲ್ಲೆಲ್ಲಿ ಹೋಗಿ ಎಲ್ಲರೂ ತಿಳಿಸಿ, ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ರಿ, ಎಲ್ಲರೂ ಸುಖವಾಗಿರ್ಬೇಕು, ಶಾಂತತೆ ಕೊಟ್ಟಿದ್ದೀರಾ. ನಿಮ್ಮ ಮನವಿ ಎಲ್ಲವನ್ನೂ ನಿಮ್ಮ ಮನವಿ ಕೊಡೋ ಅವಶ್ಯಕತೆನೇ ಇದೆ. ಯಾಕಂದ್ರೆ ನೀವೆಲ್ಲರೂ ಮತ್ತೆ ನನ್ನ ಗಂಗಾವತಿ ಭಾಗದಲ್ಲಿ ಇರ್ತಕ್ಕಂಥ 2 ಲಕ್ಷ ಜನ ಅವರು ನನ್ನ ಹೃದಯದಲ್ಲಿದ್ದಾರೆ. ನಾನು ಹೇಳ್ತಿದ್ದೆ ಗಂಗಾವತಿಯಲ್ಲಿ 2 ಲಕ್ಷ ಜನರಿಗೆ ಏನ್ ಹೇಳ್ತಿದೆ? ನೀವುಗಳು ಎಲ್ಲರೂ ನನ್ನ ಹೃದಯದಲ್ಲಿ. ಆದರೆ ಈ ಕಾಲ ಶ್ರೀರಾಮಚಂದ್ರನ ಕಾಲ ಇಲ್ಲ. ಇದು ಆಂಜನೇಯ ಸೀಳಿದಂಗೆ ಎದೆ ಸೀಳಿ ಆ ಶ್ರೀರಾಮಚಂದ್ರ ಆ ಸೀತೆ ಚಿತ್ರ ತೋರಿಸಿ, ಇದು ಕಲಿಯುಗ. ಹಾಗೆ ಇದ್ದಿದ್ರೆ ಅವಾಗ ನಾನು ತೋರಿಸ್ತಿದೆ, ಎದೆ ಸೀಳಿ 2 ಲಕ್ಷ ಜನ ಇದ್ದಾರೆ. ಆದ್ರೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಡಿ ಅಂತೇಳಿ ಇಷ್ಟು ಹೇಳಿ